ಕನಕಗಿರಿ ತಾಲೂಕು ಘಟಕಕ್ಕೆ ಎಲ್ಲ ಪದಾಧಿಕಾರಿಗಳು ಅವಿರೋಧವಾಗಿ ಆಯ್ಕೆ. ಕನಕಗಿರಿ ತಾಲೂಕು ಘಟಕದ ಅಧಿಕಾರಿಗಳ ಆಯ್ಕೆಯನ್ನು ಜಿಲ್ಲಾಧ್ಯಕ್ಷರಾದ ಹನುಮಂತ ಹಳ್ಳಿಕೇರಿ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನಾಗರಾಜ್ ವೈ, ರಾಜ್ಯ ಸಮಿತಿ ಸದಸ್ಯರಾದ ವೀರಣ್ಣ ಕಳ್ಳಿಮನಿಯವರ ನೇತೃತ್ವದಲ್ಲಿ ಇಂದು ಕನಕಗಿರಿ ತಾಲೂಕು ಘಟಕದ ಎಲ್ಲಾ ಸದಸ್ಯರ ಸಮ್ಮುಖದಲ್ಲಿ ಸಭೆ ನಡೆಸಿ ಕನಕಗಿರಿ ತಾಲೂಕು ಘಟಕಕ್ಕೆ ನೂತನ ಅಧ್ಯಕ್ಷರ ಹಾದಿಯಾಗಿ ಎಲ್ಲ ಸ್ಥಾನಗಳಿಗೆ ಅವಿರೋಧವಾಗಿ ಆಯ್ಕೆ ಮಾಡಲಾಯಿತು. ಅಧ್ಯಕ್ಷರಾಗಿ ಸೋಮಶೇಖರಯ್ಯ ಸ್ವಾಮಿ, ಉಪಾಧ್ಯಕ್ಷರಾಗಿ ಗೌತಮ್ ಯಾದವ್, ಮಹಂತೇಶ್ ಅಂಗಡಿ, ಪ್ರಧಾನ ಕಾರ್ಯದರ್ಶಿ ಪ್ರಹ್ಲಾದ್ ರೆಡ್ಡಿ, ಮಾತಿನಾಳ ಕಾರ್ಯದರ್ಶಿಯಾಗಿ ಹೊನ್ನೂರ್ ಹುಸೇನ್, ಖಜಾಂಚಿಯಾಗಿ ಶ್ರೀನಿವಾಸ್ ಪೂಜಾರ್, ತಾಲೂಕು ಕಾರ್ಯಕಾರಿ ಸಮಿತಿ ಸದಸ್ಯರಾಗಿ ಲಕ್ಷ್ಮೀಕಾಂತ್, ಮಂಜುನಾಥ್, ಮಾಲಿ ಪಾಟೀಲ್, ಪ್ರವೀಣ್ ಕೋರಿ, ಶೇಖರ್ ಸಿಂಗ್, ಹುಲಿಗೇಶ್ ಉಪ್ಪಾರ್, ಚೇತನ್ ಯಾದವ್, ಅಯ್ಯಪ್ಪ ವಿಶ್ವಕರ್ಮ ಆಯ್ಕೆಯಾಗಿದ್ದಾರೆ. ಈ ವೇಳೆ ಹನುಮಂತ ಹಳ್ಳಿಕೇರಿ ಜಿಲ್ಲಾಧ್ಯಕ್ಷರು, ಕೆಯುಡಬ್ಲ್ಯೂಜೆ ಕೊಪ್ಪಳ ನಾಗರಾಜ್ ವೈ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಕೆಯುಡಬ್ಲ್ಯೂಜೆ ಕೊಪ್ಪಳ ವೀರಣ್ಣ ಕಳ್ಳಿಮನಿ, ರಾಜ್ಯ ಸಮಿತಿ ಸದಸ್ಯರು ಕೆಯುಡಬ್ಲ್ಯೂಜೆ ಬೆಂಗಳೂರು ಉಪಸ್ಥಿತರಿದ್ದರು. ವರದಿಗಾರ ಗೌತಮ್ ಯಾದವ್. ಎಲ್ಲ ನನ್ನ ಆತ್ಮೀಯ ಮಾಧ್ಯಮ ಸ್ನೇಹಿತರೆ ಮತ್ತು ನಮ್ಮ ಜೊತೆಗಿರುವಂಥ ರಾಜ್ಯ ಕಾರ್ಯಕರ್ತರು ವೀರಣ್ಣ, ನಾಗರಾಜ್ ಅವರೇ ಮತ್ತು ಹಿರಿಯರಾದಂಥ ತಾಳಿಕೋಟವರೇ, ಗೊತ್ತಾಯ್ತು. ನಮ್ಗೆ ಈಸ್ತಿನ ಗೊತ್ತಿದ್ದಿಲ್ಲ, ಇಷ್ಟು ಮಂದಿ ಓದ್ತಾರ, ಇಷ್ಟು ಮಂದಿ ಕೆಲಸ ಮಾಡಾರ ಅನ್ನೋದು ಗೊತ್ತಿದ್ದಿಲ್ಲ. ಈಸ್ತಿನ ಏನಾಯ್ತು ಅಂದ್ರೆ ಅಲ್ಲೇ ಬರ್ತಿದ್ರು, ಫೋನಾಗಿ ಹೇಳ್ತಿದ್ರು, ಮಾತಾಡ್ತಿದ್ರು, ಹೋಗ್ಬಿಡ್ತಿದ್ವಿ. ಇಂಥವ್ರನ್ನೇ ಅಧ್ಯಕ್ಷ ಮಾಡ್ಬೇಕಂತಂದ್ರೆ ಅಂಥವ್ರನ್ನೇ ಮಾಡಿ ನಾವು ಅಲ್ಲೇ ಘೋಷಣೆ ಮಾಡ್ಬೋದು. ಆದರೆ ಏನಂತಂದ್ರೆ ನಾವು ಪಾರದರ್ಶಕ ಮಾಡೋಣ, ಎಲ್ಲರ ಅಭಿಪ್ರಾಯ ಸಂಗ್ರಹ ಮಾಡ್ಕೊಂಡು ಮಾಡೋಣ ವಿಚಾರಕ್ಕೆ ಕೊಡ್ತೇವೆ. ಹಿಂದೆ ಏನಂದ್ರೆ ಅಲ್ಲೇ ಕೊಪ್ಪಳದಲ್ಲಿ ಘೋಷಣೆ ಮಾಡೋದಕ್ಕೆ ಉದಾಹರಣೆಗಳು ತಮ್ಗೆಲ್ಲರೂ ಗೊತ್ತಿರೋ ವಿಚಾರ. ಆದರೆ ತಮ್ಮೆಲ್ಲರೂ ಪ್ರತಿಯೊಬ್ಬರು ಅಭಿಪ್ರಾಯ, ಯಾಕಂದರೆ ಬಹಳಷ್ಟು ಎಲ್ಲ ಇದೆ, ಇಲ್ಲ ನಾನು ಆಗ್ಬೇಕು ಹೇಳ್ತಾರ, ಇಲ್ಲ ನಾನು ಆಗ್ಬೇಕು, ಎಲ್ಲರೂ ಸಂಘಟನೆ ಮಾಡೋಣ, ಪತ್ರಗೋಸ್ಕರ ಎಲ್ಲ ಚೆನ್ನಾಗಿ ಕೆಲಸ ಮಾಡೋಂಥ ತಮ್ಮೊಂದು ಅಭಿಲಾಷೆ ಇರುತ್ತೆ. ಆ ಕಾರಣಕ್ಕೆ ಇವತ್ತು ಪ್ರತಿಯೊಂದು ಕುಷ್ಟಿಗೆಯಲ್ಲಿ ಹೋಗಿದ್ವಿ. ಕೃಷಿಯಲ್ಲಿ ಯಶಸ್ವಿಯಾಗಿ ಎಲ್ಲರೂ ಅವಿರೋಧವಾಗಿ ಆಯ್ಕೆ ಆದರು. ಯಾರೂ ಅಲ್ಲಿ ತಾವೇ ಸಮಸ್ಯೆ ಇದ್ರು ಕೂಡ ಇಲ್ಲ ನಾನು ಸರ್ಕೊಂತೀನಿ ನೆಕ್ಸ್ಟ್ ನಿಮಗೆ ಅವಕಾಶ ಕೊಟ್ಟಂತೆ ಎಲ್ಲ ತಾವದೇ ಸರ್ಕೊಂಡು ಎಲ್ಲರೂ ಅವಿರೋಧ, ಎಲ್ಲ ಸ್ಥಾನಗಳು ಕೂಡ ಅವಿರೋಧ ಆಯ್ಕೆ. ಅದೇ ರೀತಿ ಕೂಡ ತಾವೆಲ್ಲರೂ ಏನಂದರೆ ಮುಂದಿನ ದಿನಮಾನಗಳಲ್ಲಿ ಒಳ್ಳೆ ಡೆವಲಪ್ಮೆಂಟ್ ವಿಚಾರವಾಗಿ, ಯಾಕಂತಂದರೆ ಹಿಂಗಾಗಿದ್ದು ಈಗ ನಮ್ದು ಹೇಗಾಗಿದೆ ಅಂದರೆ ನಮ್ದು ಸ್ವಲ್ಪ ಸ್ಯಾಲರಿಯಲ್ಲಿ ನಾವು ಜೀವನ ಮಾಡಬೇಕು. ಆ ನಿಟ್ಟಿನಲ್ಲಿ ಸಚಿವರು ಸಹಕಾರ ಬಹಳಷ್ಟು ಉದ್ಯಮಿಗಳು ಸಹಕಾರ ಕೊಡ್ತಾರೆ, ತಪ್ಪೇನಿಲ್ಲ. ಆ ಕಾರಣಕ್ಕಾಗಿ ಮುಂದಿನ ದಿನಗಳಲ್ಲಿ, ಯಾಕಂದರೆ ನಾವು ಈಗಾಗಲೇ 3 ವರ್ಷ ಆಯಿತು.